ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ ನಾಡಿನಾದ್ಯಂತ. ಈ ಸಂದರ್ಭದಲ್ಲಿ ಕೋಲಾರದಲ್ಲಿ ಒಂದಿಷ್ಟು ಮುಂಜಾಗೃತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲಿ ಮತ್ತು ಯಾಕಾಗಿ ಇಲ್ಲಿದೆ ನೋಡಿ ಡೀಟೇಲ್ಸ್. ಎರಡು ಗುಂಪುಗಳಿಗೆ ಪ್ರತಿಷ್ಠೆಯಾದ ದೇವಾಲಯ. ವೈಕುಂಠ ಏಕಾದಶಿ ಪೂಜೆ ಮಾಡಲು ಜಟಾಪಟಿ. ದೇವಾಲಯವನ್ನ ವಶಕ್ಕೆ ಪಡೆದುಕೊಂಡ ತಹಶೀಲ್ದಾರ್. ಎರಡು ಗುಂಪುಗಳ ಪ್ರತಿಷ್ಠೆಯಿಂದ ದೇವಾಲಯದಲ್ಲಿ ಪ್ರತ್ಯೇಕವಾಗಿ ಏರ್ಪಾಡು ಮಾಡಿರುವ ವೈಕುಂಠ ಏಕಾದಶಿಯ ಸಿದ್ಧತೆ. ಮತ್ತೊಂದೆಡೆ ದೇವಾಲಯಕ್ಕೆ ಭೇಟಿ ನೀಡಿ ದೇವಾಲಯವನ್ನ ತಮ್ಮ ಸುಪರ್ದಿಗೆ ಪಡೆದಿರುವ ತಹಶೀಲ್ದಾರ್. ಇದೆಲ್ಲಾ ದೃಶ್ಯ ಕಂಡುಬಂದಿದ್ದು ಕೋಲಾರದಲ್ಲಿ. ಹೌದು, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಟೆ ಕಲ್ಲೂರು ಗ್ರಾಮದ ಬಳಿ ಇರುವ ಪ್ರಸಿದ್ಧ ಪುರಾತನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಪೂಜೆ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಸಂಘರ್ಷ ಏರ್ಪಟ್ಟಿದೆ. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲು ಎರಡು ಪ್ರತ್ಯೇಕ ಗುಂಪುಗಳು ಸಜ್ಜಾಗಿತ್ತು. ಈ ಎರಡು ಗುಂಪುಗಳು ಪ್ರತ್ಯೇಕ ಟ್ರಸ್ಟ್ ಸಹ ರಚಿಸಿಕೊಂಡಿದ್ದು, ಒಬ್ಬರಿಗಿಂತ ಒಬ್ಬರು ಜೋರು ಎಂಬಂತೆ ಪೈಪೋಟಿಗೆ ಬಿದ್ದವರಂತೆ ಪ್ರತ್ಯೇಕ ಪೂಜೆ ಹಾಗೂ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡಲು ಮುಂದಾಗಿದ್ದಾರೆ. ಈ ವೇಳೆ ತಾಲೂಕು ಆಡಳಿತ ಮಧ್ಯ ಪ್ರವೇಶ ಮಾಡಿದ್ದು ಚನ್ನಕೇಶವ ದೇವಾಲಯವನ್ನ ವಶಕ್ಕೆ ಪಡೆದುಕೊಂಡಿದೆ. ಗ್ರಾಮಸ್ಥರೆಲ್ಲರೂ ಸೇರಿ ಶಾಂತಿಯುತವಾಗಿ ಆಚರಿಸಲು ಆದೇಶ ಮಾಡಿದ್ದಾರೆ. ಇದು ಸರ್ಕಾರದ ಸುತ್ತು, ಸರ್ಕಾರ ಅಂದರೆ ಜನಗಳ ಸುತ್ತು, ಸಾರ್ವಜನಿಕರ ಸುತ್ತು. ದಯವಿಟ್ಟು ಗಲಾಟೆಗಳು ಮಾಡ್ಕೊಂಡಿದ್ದೀರಾ, ನೆಮ್ಮದಿಯಾಗಿ ದೇವರಿಗೆ ಕೃಪೆಗೆ ಪಾತ್ರರಾಗೋ ಥರ ಎಲ್ಲರೂ ಸೇರಿ ಇಲ್ಲಿ ಆವರಣದಲ್ಲಾಗಲಿ ಆಚೆ ಆಗಲಿ ಯಾವುದೇ ಯಾರ್ದಾದ್ರು ಕಟ್ಔಟ್ಸ್ ಆಗಲಿ ಇದಾಗಲಿ ಯಾವುದೇ ಒಂದು ಗುಂಪುದು ಏನು ಬೋರ್ಡ್ಸ್ ಹಾಕಂಗಿಲ್ಲ. ಇವ್ರ ವತಿಯಿಂದ ಅವ್ರ ವತಿಯಿಂದ ಅಂತ ಯಾರ್ದು ಏನೂ ಹಾಕಂಗಿಲ್ಲ. ಯಾರಾದರೂ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡ್ಬೋದು. ನಾವು ಹೂ ಕೊಡ್ತೀವಿ, ನಾವು ಹಣ್ಣು ಕೊಡ್ತೀವಿ, ನಾವು ಪ್ರಸಾದ ಕೊಡ್ತೀವಿ, ಯಾರಾದರೂ ಕೊಡಲಿ ಆಯಿತಾ, ಯಾರಾದರೂ ಕೊಡಲಿ. ಆದರೆ ಯಾರೊಬ್ಬರೂ ಈ ಟ್ರಸ್ಟ್ ಆ ಟ್ರಸ್ಟ್ ಏನಿಲ್ಲ, ಎಲ್ಲ ಟ್ರಸ್ಟ್ಗಳು ಬೌಂಡ್ ಟು ಬಿ ಕ್ಯಾನ್ಸಲ್ಡ್. ಇದು ಸರ್ಕಾರದ ಜಮೀನು, ಸರ್ಕಾರದಲ್ಲಿ ದೇವಸ್ಥಾನ, ಇವತ್ತಿರೋ ದೇವಸ್ಥಾನ ಅಲ್ಲ, ಅನಾದಿ ಕಾಲದಿಂದ ಇರೋ ದೇವಸ್ಥಾನ ಇದು ಆಯಿತಾ. ಇಷ್ಟನ್ನು ನಿಮ್ಗೆಲ್ಲರಿಗೂ ತಿಳುವಳಿಕೆ ಇರಲಿ ಅಷ್ಟೇ. ಇಲ್ಲಿ ಎಲ್ಲರೂ ಸೇರಿ ಹಬ್ಬ ಮಾಡಿ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಂದರೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ನಾನು ಆರ್ಡರ್ ಮಾಡಿ. ಇನ್ನು 10 ಗುಂಟೆ ಜಮೀನಿನ ಮಾಲೀಕತ್ವದ ಪ್ರಶ್ನೆಯನ್ನ ತಾತ್ಕಾಲಿಕವಾಗಿ ವಿಲೇವಾರಿ ಮಾಡಲಾಗಿದೆ. ಗ್ರಾಮಸ್ಥರೆಲ್ಲರೂ ಸೇರಿ ಹಬ್ಬ ಆಚರಿಸಲು ಸೂಚನೆ ನೀಡಿದ್ದಾದ್ರೂ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಘರ್ಷಣೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲು ಮತ್ತು ಸೂಕ್ತ ಪೊಲೀಸ್ ಭದ್ರತೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿರುವುದನ್ನ ಎಚ್ಚೆತ್ತ ತಾಲೂಕು ಆಡಳಿತ ವಿಷಯ ತಿಳಿಯುತ್ತಿದ್ದಂತೆ ತಹಶೀಲ್ದಾರ್ ಸುಧೀಂದ್ರ ಅವರು ಕಂದಾಯ ಮತ್ತು ಪೊಲೀಸ್ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಿದ ಅಧಿಕಾರಿಗಳು ದೇವಾಲಯವು ಸರ್ಕಾರಿ ಬಿ ಖರಾಬು ಜಾಗದಲ್ಲಿ ನಿರ್ಮಾಣವಾಗಿರುವುದರಿಂದ ಇದನ್ನ ಶೀಘ್ರದಲ್ಲೇ ಮುಜರಾಯಿ ಇಲಾಖೆಗೆ ಸೇರ್ಪಡೆ ಮಾಡಲು ಸಿದ್ಧತೆ ನಡೆಸಲಾಗಿದೆ. ನೆಮ್ಮದಿಯಾಗಿ ಒಂದು ಹಬ್ಬ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಟೈಮ್ ಕೊಟ್ಟೆ. ನೀವು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ನಾನು ಪ್ರೊಸೀಜರ್ಸ್ ಆಲ್ರೆಡಿ ನೆನ್ನೆನೇ ಮೆಜರು ಮಾಡಿಸಿದ್ದೀನಿ, ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಬಂದಷ್ಟು ಮೆಜರ್ ಮಾಡ್ಕೊಂಡು ಹೋಗಿದ್ದಾರೆ. ಇದು ಬಿ ಖರಾಬಲ್ಲಿರೋ 4 ಗುಂಟೆ ದೇವಸ್ಥಾನ, ಅರ್ಥ ಆಯ್ತಾ. 100 ದೇವಸ್ಥಾನ ತಿರುಪ್ತಿಗೆ 10 ಕೋಟಿ ಕೊಟ್ಟವರು ಇರ್ತಾರೆ. ಒಂದು ಎಕ್ಸಾಂಪಲ್, 15 ಕೋಟಿ ಕೊಟ್ಟವರು ಇರ್ತಾರೆ. ನಂದು ತಿರುಪ್ತಿ ಅಂತ ಹೇಳೋಕ್ಕಾಗಲ್ಲ. ಇಲ್ಲೂ ಅಷ್ಟೇ, ಇದು ಸಂಪೂರ್ಣವಾಗಿ ಈ 4 ಗುಂಟೆ ಬಿ ಖರಾಬಲ್ಲಿರೋ ಜಮೀನು ಅಳತೆ ಮಾಡಿಸಿದ್ದೀನಿ. ಇವತ್ತು ರಿಪೋರ್ಟ್ ಸಿಗುತ್ತೆ, ಯಾರಿಗೂ ಕೊಡೋಕ್ಕಾಗಲ್ಲ. ನೀವು ಗ್ರಾಮಸ್ಥರಾಗಲಿ ಅಥವಾ ಇನ್ಯಾರೋ ಆಗಲಿ ನಂದು ಅಂತ ಯಾರೊಬ್ಬರು ಕ್ಲೈಮ್ ಮಾಡೋಕ್ಕಾಗಲ್ಲ. ಈ ಬಾರಿಯ ವೈಕುಂಠ ಏಕಾದಶಿಯನ್ನ 4 ಗ್ರಾಮಗಳ ಮುಖಂಡರು ಒಟ್ಟಾಗಿ ಸುಸೂತ್ರವಾಗಿ ನೆರವೇರಿಸಬೇಕು. ಪ್ರತ್ಯೇಕ ಊಟದ ವ್ಯವಸ್ಥೆಗಾಗಿ ಹಾಕಲಾಗಿರುವ ಪೆಂಡಾಲ್ಗಳನ್ನ ತಕ್ಷಣ ತೆರವುಗೊಳಿಸಬೇಕು. ಭಕ್ತರು ತರುವ ಪ್ರಸಾದವನ್ನ ದೇವಾಲಯಕ್ಕೆ ನೀಡಬೇಕು. ಪುರೋಹಿತರೇ ಅದನ್ನ ವಿತರಿಸಲಿದ್ದಾರೆ. ಒಂದು ವೇಳೆ ಎರಡು ಗುಂಪುಗಳು ಪ್ರತ್ಯೇಕ ವ್ಯವಸ್ಥೆ ಮಾಡಿ ಗೊಂದಲ ಸೃಷ್ಟಿಸಿದ್ರೆ ಸ್ಥಳದಲ್ಲಿ 144 ಸೆಕ್ಷನ್ ಜಾರಿಗೊಳಿಸಿ ಪೂಜೆ ನಡೆಸಲು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಶೀಲ್ದಾರ್ ಎಚ್ಚರಿಸಿದ್ದಾರೆ. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ದೇವಾಲಯದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಒಟ್ನಲ್ಲಿ ದೇವರು ದೇವಾಲಯದಲ್ಲೂ ಗ್ರಾಮಸ್ಥರು ಪ್ರತಿಷ್ಠೆ ಪಡೆದಿದ್ದು ದೇವಾಲಯವನ್ನ ತಾಲೂಕು ಆಡಳಿತ ವಶಕ್ಕೆ ಪಡೆಯುವ ಮೂಲಕ ಮುಂದಾಗಬಹುದಾದ ದೊಡ್ಡ ಅನಾಹುತಕ್ಕೆ ಬ್ರೇಕ್ ಹಾಕಿದೆ. ಕೇವಲ 10 ಗುಂಟೆ ಜಮೀನು ಇಡೀ ದೇವಾಲಯದ ಭಕ್ತರ ವೈಕುಂಠ ಏಕಾದಶಿಯ ಸಂಭ್ರಮಕ್ಕೆ ಅಡ್ಡಿಯಾಗಿದ್ದು ಮಾತ್ರ ಸುಳ್ಳಲ್ಲ. ಕ್ಯಾಮರಾಮ್ಯಾನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.